ಕಥೆ ಆದ್ರೆ ಇನ್ನು ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ಗೆ ಮತ್ತೊಂದು ಬಲಿಯಾಗಿದೆ. ಸಾಲಗಾರರ ಕಿರುಕುಳ ತಾಳಲಾರದೆ ವ್ಯಕ್ತಿಯೊಬ್ಬ ಮಾಲ್ತೇಶ್ ಅನ್ನುವಂಥ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬಹಳ ಕಾಮನ್ ಅನ್ನುವಷ್ಟರ ಮಟ್ಟಿಗೆ ಬಲಿ ಆಗ್ತಾ ಇದೆ. ಮತ್ತೊಬ್ಬ ವ್ಯಕ್ತಿ ನೇಣಿಗೆ ಶರಣಾಗಿದ್ದಾರೆ. ರಾಣಿಬೆನ್ನೂರು ತಾಲೂಕು ಅಡವಿ ಆಂಜನೇಯ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಹೇರ್ ಕಟಿಂಗ್ ಶಾಪ್ ನಡೆಸ್ತಾ ಇದ್ದಂತಹ ಮಾಲ್ತೇಶ್ ಅನ್ನುವಂತಹ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು. 4 ಲಕ್ಷಕ್ಕೂ ಅಧಿಕ ಸಾಲ ಮಾಡಿದ್ದ ಮಾಲ್ತೇಶ್ ಸಾಲ ಕಟ್ಟೋದಕ್ಕೆ ಹಣ ತರೋದಕ್ಕೆ ತಾಯಿ ಹತ್ರ ಪತ್ನಿ ಗೀತಾ ಹೋಗಿದ್ರು. ಗೀತಾ ಹೋದ ಬೆನ್ನಲ್ಲೇ ಈ ಮಾಲ್ತೇಶ್ ನೇಣಿಗೆ ಶರಣಾಗಿದ್ದಾರೆ. 2 ಮಕ್ಕಳು, ಅದರಲ್ಲಿ 7 ತಿಂಗಳ ಒಂದು ಕಂದಮ್ಮ ಕೂಡ ಇದೆ. ಅದನ್ನ ಬಿಟ್ಟು ನೇಣಿಗೆ ಶರಣಾಗಿದ್ದಾರೆ ಮಾಲ್ತೇಶ್. ಮನೆಯಲ್ಲಿ ಯಾರು ಇಲ್ಲದಾಗ ನೇಣಿಗೆ ಶರಣಾಗಿದ್ದಾರೆ. ರಾಣಿಬೆನ್ನೂರು ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದೆ. ನಾಲ್ಕು ಲಕ್ಷ ಸಾಲಕ್ಕೆ ಜೀವ ತೆತ್ತಿದ್ದಾನೆ ಮಾಲ್ತೇಶ್ ಅನ್ನುವಂಥ ವ್ಯಕ್ತಿ. ದಂಪತಿ ಇಬ್ರು ಕೂಡ ಸಾಲ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸಾಲ ಕಟ್ಟೋದಕ್ಕೆ ಹೆಂಡತಿ ಅವರ ತಾಯಿ ಮನೆಗೆ ಹೋದ ಸಂದರ್ಭದಲ್ಲಿ ಈತ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. 2 ಮಕ್ಕಳು, ಇವರಿಗೆ 7 ತಿಂಗಳ ಒಂದು ಹಸುಗೂಸು ಕೂಡ ಇದೆ. ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ಗೆ ಆಗಿರ್ತಕ್ಕಂಥ ಮತ್ತೊಂದು ಬಲಿ. ಸಾಲಗಾರರ ಕಿರುಕುಳ ತಾಳಲಾರದೆ ಅಡವಿ ಆಂಜನೇಯ ಬಡಾವಣೆಯಲ್ಲಿ ಇರ್ತಕ್ಕಂಥ ಮಾಲತೇಶ್ ಅನ್ನುವಂಥ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು. ಹೇಳ್ರಿ ನಾಲ್ಕು ಬಿಡಾರೆ ಹಾವೇರಿ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ನಿಜಕ್ಕೂ ಈ ಕುಟುಂಬದ ದುಃಖ ಆಕ್ರಂದನ ಮುಗಿಲು ಮುಟ್ಟಿದೆ. ಏನ್ ನಡೆದಿದೆ ಘಟನೆ ಆಕ್ಚುಲಿ? ಶ್ರೀಲಕ್ಷ್ಮಿ, ಖಾಸಗಿ ಮೈಕ್ರೋ ಫೈನಾನ್ಸ್ ನ ಕಿರುಕುಳ ಹರಳಿ ಎದ್ದು ಬಿದ್ದು ನಡೀತಾ ಇರುವಂತದ್ದು. ಅಂದ್ರೆ ಒಂದು ಕಡೆಗೆ ನಿಲ್ತಾ ಇಲ್ಲ, ಯಾವುದೇ ಉಪಟಳ ನಿಲ್ತಾ ಇಲ್ಲ ಅಂತ ಹೇಳ್ಬೋದು. ಸಾಲಗಾರ ಸಾಲ ಮಾಡಿರ್ತಾನೆ, ಆ ಸಾಲವನ್ನ ಕಟ್ಟಲೇಬೇಕು ಅಂತ ಹೇಳಿ ಮನೆ ಬಾಗಿಲಿಗೆ ಬಂದು ಕೂರುವಂತ ಕೆಲಸ ನಡೀತಾ ಇರ್ತದ್ದು. ಅದರಲ್ಲೂ ಕೂಡ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಅಡವಿ ಆಂಜನೇಯ ಬಡಾವಣೆಯಲ್ಲಿ ನಿನ್ನೆ ತಾನೇ ನಾನು ಸುದ್ದಿ ಮಾಡಿದ್ದೆ. ಏನಂತಂದ್ರೆ ಮನೆ ಮುಂದೆ ಬಂದು ಕೆಲಸ ಮಾಡಕ್ಕೂ ಹೋಗ್ಲಿಕ್ಕೆ ಬಿಡೋದಿಲ್ಲ ಫೈನಾನ್ಸ್ ನ ಸಿಬ್ಬಂದಿ. ಹಣ ಕೊಟ್ಟೆ ಮುಂದೆ ಹೋಗಿ ಅಂತ ಹೇಳಿ ಗಲಾಟೆ ಮಾಡುವಂತ ವ್ಯವಸ್ಥೆ, ಇನ್ನು ಮರ್ಯಾದೆ ತೆಗೆಯೋ ಕೆಲಸ ಮಾಡುವಂತ. ಅಂದ್ರೆ ಮನೆ ಬಾಗಿಲಲ್ಲಿ ನಿಂತು ಚೀರಾಡುವುದು, ಕೂಗಾಡುವುದು ಮಾಡೋದ್ರಿಂದ ಈ ತರ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇದೇ ಈ ಮಾಲ್ತೇಶ್ ಮೃತನಾಗಿದ್ದಾನೆ. ಇದೇ ಮಾಲ್ತೇಶ್ ತನ್ನ ಹೆಂಡತಿ ಗೀತಾ ಹೇಳ್ತಾನೆ ಸಾಲ ಕಟ್ಟಲೇಬೇಕು. ಕಳೆದ ತಿಂಗಳು ಕೂಡ ಅವರು ವಾರ್ನ್ ಮಾಡೋಗಿದ್ದಾರೆ, ಏನಾದ್ರು ಮಾಡು ಅಂತ ಹೇಳಿದಾಗ ಬಡ ತಾಯಿ ದಾವಣಗೆರೆ ಇರ್ತಕ್ಕಂಥ ತಾಯಿ ಮನೆಗೆ ಹೋಗಿ ಹೆಂಡತಿ ಗೀತಾ ಹಣ ಕೇಳಿಕ್ ಹೋಗಿರ್ತಾಳೆ. ಅವರು ಕೂಡ ಬಡವರಾಗಿದ್ದರಿಂದ ಆಯ್ತಮ್ಮ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ಕೊಡುವ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಹಣವನ್ನ ಕಟ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಸಾಕಷ್ಟು 3 ದಿನಗಳ ಮನೆಯಲ್ಲಿ ಇರೋದಿಲ್ಲ. ಚಿಕ್ಕ 7 ತಿಂಗಳ ಕಂದಮ್ಮ ಹೊಂದಿದೆ, ಇನ್ನು ಮಗು ಅಂದ್ರೆ 2 ಮಕ್ಕಳು ಇರುವಂತದ್ದು. ಹೆಂಡತಿ ಸಡನ್ ಆಗಿ ಈ ರೀತಿ ಆಗಿದೆ ಘಟನೆ. ಏನ್ ಮಾಡೋದು ಅಂತ ಹೇಳಿ ಕೈ ಚಾಚ್ರೆ ಗಂಡ ಕಟಿಂಗ್ ಶಾಪ್ ಇಟ್ಕೊಂಡಿರ್ತಾನೆ. ಕಟಿಂಗ್ ಶಾಪ್ ಇಟ್ಕೊಂಡು ಕೆಲಸ ಮಾಡುವಂತ ಗಂಡ ಹೆಂಡತಿಯನ್ನ ತವ್ರ ಮನೆಗೆ ಹಣ ಕೇಳಿಕೆ ಕಳಿಸಿರ್ತಾನೆ. ಇತ್ತ ಹೆಂಡತಿ ಹೋಗಿ ಇನ್ನೂ ಅಡ್ಜಸ್ಟ್ಮೆಂಟ್ ಆಗಿಲ್ಲ, ತರ್ತೀನಿ ಅಂತಕ್ಕಂತ ಹೇಳುವಂತ ಫೋನ್ ಮಾಡಿರ್ತಾರೆ. ಆ ಫೋನ್ ಮಾಡಿದ ನಂತರ ಇನ್ನು ಮರ್ಯಾದೆ ಹೋಗುತ್ತೆ, ಖಾಸಗಿ ಫೈನಾನ್ಸ್ ಬಂದು ಗಲಾಟೆ ಮಾಡ್ತಾರೆ ಅಂತಕ್ಕಂಥ ತಲೆ ಇಟ್ಕೊಂಡು ಗಂಡ ಏಕಾಏಕಿ ಬೆಳಿಗ್ಗೆ ನೇಣಿಗೆ ಶರಣಾಗಿರುವಂತದ್ದು. ಇದೀಗ 7 ತಿಂಗಳ ಕಂದಮ್ಮ ಇರುವಂತದ್ದು. ಅವರ ಕುಟುಂಬಸ್ಥರ ಮುಗಿಲು ಮುಟ್ಟಿರುವಂತದ್ದು. ಯಾಕಂದ್ರೆ ಖಾಸಗಿ ಫೈನಾನ್ಸ್ ಕಿರುಕುಳಕ್ಕೆ ಇನ್ನೆಷ್ಟು ಬಲಿ ಆಗ್ಬೇಕು ಹಾಗಾದ್ರೆ ಅನ್ನೋದು ಇದೀಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಇದು ಹಾಸನದ ಕಥೆ ಆದ್ರೆ ಇನ್ನು ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ಗೆ ಮತ್ತೊಂದು ಬಲಿಯಾಗಿದೆ. ಸಾಲಗಾರರ ಕಿರುಕುಳ ತಾಳಲಾರದೆ ವ್ಯಕ್ತಿಯೊಬ್ಬ ಮಾಲ್ತೇಶ್ ಅನ್ನುವಂಥ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬಹಳ ಕಾಮನ್ ಅನ್ನುವಷ್ಟರ ಮಟ್ಟಿಗೆ ಬಲಿ ಆಗ್ತಾ ಇದೆ. ಮತ್ತೊಬ್ಬ ವ್ಯಕ್ತಿ ನೇಣಿಗೆ ಶರಣಾಗಿದ್ದಾರೆ. ರಾಣಿಬೆನ್ನೂರು ತಾಲೂಕು ಅಡವಿ ಆಂಜನೇಯ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಹೇರ್ ಕಟಿಂಗ್ ಶಾಪ್ ನಡೆಸ್ತಾ ಇದ್ದಂತಹ ಮಾಲ್ತೇಶ್ ಅನ್ನುವಂತಹ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು. 4 ಲಕ್ಷಕ್ಕೂ ಅಧಿಕ ಸಾಲ ಮಾಡಿದ್ದ ಮಾಲ್ತೇಶ್ ಸಾಲ ಕಟ್ಟೋದಕ್ಕೆ ಹಣ ತರೋದಕ್ಕೆ ತಾಯಿ ಹತ್ರ ಪತ್ನಿ ಗೀತಾ ಹೋಗಿದ್ರು. ಗೀತಾ ಹೋದ ಬೆನ್ನಲ್ಲೇ ಈ ಮಾಲ್ತೇಶ್ ನೇಣಿಗೆ ಶರಣಾಗಿದ್ದಾರೆ. 2 ಮಕ್ಕಳು, ಅದರಲ್ಲಿ 7 ತಿಂಗಳ ಒಂದು ಕಂದಮ್ಮ ಕೂಡ ಇದೆ. ಅದನ್ನ ಬಿಟ್ಟು ನೇಣಿಗೆ ಶರಣಾಗಿದ್ದಾರೆ ಮಾಲ್ತೇಶ್. ಮನೆಯಲ್ಲಿ ಯಾರು ಇಲ್ಲದಾಗ ನೇಣಿಗೆ ಶರಣಾಗಿದ್ದಾರೆ. ರಾಣಿಬೆನ್ನೂರು ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದೆ. ನಾಲ್ಕು ಲಕ್ಷ ಸಾಲಕ್ಕೆ ಜೀವ ತೆತ್ತಿದ್ದಾನೆ ಮಾಲ್ತೇಶ್ ಅನ್ನುವಂಥ ವ್ಯಕ್ತಿ. ದಂಪತಿ ಇಬ್ರು ಕೂಡ ಸಾಲ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸಾಲ ಕಟ್ಟೋದಕ್ಕೆ ಹೆಂಡತಿ ಅವರ ತಾಯಿ ಮನೆಗೆ ಹೋದ ಸಂದರ್ಭದಲ್ಲಿ ಈತ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. 2 ಮಕ್ಕಳು, ಇವರಿಗೆ 7 ತಿಂಗಳ ಒಂದು ಹಸುಗೂಸು ಕೂಡ ಇದೆ. ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ಗೆ ಆಗಿರ್ತಕ್ಕಂಥ ಮತ್ತೊಂದು ಬಲಿ. ಸಾಲಗಾರರ ಕಿರುಕುಳ ತಾಳಲಾರದೆ
ಅಡವಿ ಆಂಜನೇಯ ಬಡಾವಣೆಯಲ್ಲಿ ಇರ್ತಕ್ಕಂಥ ಮಾಲತೇಶ್ ಅನ್ನುವಂಥ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು. ಹಾ ಹೇಳ್ರಿ ನಾಗಪ್ಪಣ್ಣವ್ರೆ. ಹಾವೇರಿ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ನಿಜಕ್ಕೂ ಈ ಕುಟುಂಬದ ದುಃಖ ಆಕ್ರಂದನ ಮುಗಿಲು ಮುಟ್ಟಿದೆ. ಏನ್ ನಡೆದಿದೆ ಘಟನೆ ಆಕ್ಚುಲಿ? ಶ್ರೀಲಕ್ಷ್ಮಿ, ಖಾಸಗಿ ಮೈಕ್ರೋ ಫೈನಾನ್ಸ್ ನ ಕಿರುಕುಳ ಹರಳಿ ಎದ್ದು ಬಿದ್ದು ನಡೀತಾ ಇರುವಂತದ್ದು ಅಂದ್ರೆ ಒಂದು ಕಡೆಗೆ ನಿಲ್ತಾ ಇಲ್ಲ, ಯಾವುದೇ ಉಪಟಳ ನಿಲ್ತಾ ಇಲ್ಲ ಅಂತ ಹೇಳ್ಬೋದು. ಸಾಲಗಾರ ಸಾಲ ಮಾಡಿರ್ತಾನೆ, ಆ ಸಾಲವನ್ನ ಕಟ್ಟಲೇಬೇಕು ಅಂತ ಹೇಳಿ ಮನೆ ಬಾಗಿಲಿಗೆ ಬಂದು ಕೂರುವಂತ ಕೆಲಸ ನಡೀತಾ ಇರ್ತದ್ದು. ಅದರಲ್ಲೂ ಕೂಡ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಅಡವಿ ಆಂಜನೇಯ ಬಡಾವಣೆಯಲ್ಲಿ ನಿನ್ನೆ ತಾನೇ ನಾನು ಸುದ್ದಿ ಮಾಡಿದ್ದೆ. ಏನಂದ್ರೆ ಮನೆ ಮುಂದೆ ಬಂದು ಕೆಲಸ ಮಾಡಕ್ಕೂ ಹೋಗ್ಲಿಕ್ಕೆ ಬಿಡುದಿಲ್ಲ ಫೈನಾನ್ಸ್ ನ ಸಿಬ್ಬಂದಿ, ಹಣ ಕೊಟ್ಟೆ ಮುಂದೆ ಹೋಗಿ ಅಂತ ಹೇಳಿ ಗಲಾಟೆ ಮಾಡುವಂತ ವ್ಯವಸ್ಥೆ, ಇನ್ನು ಮರ್ಯಾದೆ ತೆಗೆಯೋ ಕೆಲಸ ಮಾಡುವಂಥದ್ದು. ಅಂದ್ರೆ ಮನೆ ಬಾಗಿಲಲ್ಲಿ ನಿಂತು ಚೀರಾಡುವುದು, ಕೂಗಾಡುವುದು ಮಾಡೋದ್ರಿಂದ ಈ ತರ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇದೇ ಈ ಮಾಲ್ತೇಶ್ ಈಗ ಮೃತನಾಗಿದ್ದಾನೆ. ಇದೇ ಮಾಲ್ತೇಶ್ ತನ್ನ ಹೆಂಡತಿ ಗೀತಾ ಹೇಳ್ತಾನೆ ಸಾಲ ಕಟ್ಟಲೇಬೇಕು, ಕಳೆದ ತಿಂಗಳು ಕೂಡ ಅವರು ವಾರ್ನ್ ಮಾಡೋಗಿದ್ದಾರೆ, ಏನಾದ್ರು ಮಾಡು ಅಂತ ಹೇಳಿದಾಗ ಬಡ ತಾಯಿ ದಾವಣಗೆರೆ ಇರ್ತಕ್ಕಂಥ ತಾಯಿ ಮನೆಗೆ ಹೋಗಿ ಹೆಂಡತಿ ಗೀತಾ ಹಣ ಕೇಳಿಕ್ ಹೋಗಿರ್ತಾಳೆ. ಅವರು ಕೂಡ ಬಡವರಾಗಿದ್ದರಿಂದ ಆಯ್ತಮ್ಮ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ಕೊಡುವ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಹಣವನ್ನ ಕಟ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಸಾಕಷ್ಟು 3 ದಿನಗಳ ಮನೆಯಲ್ಲಿ ಇರೋದಿಲ್ಲ. ಚಿಕ್ಕ 7 ತಿಂಗಳ ಕಂದಮ್ಮ ಹೊಂದಿದೆ, ಇನ್ನು ಮಗು ಅಂದ್ರೆ 2 ಮಕ್ಕಳು ಇರುವಂತದ್ದು. ಹೆಂಡತಿ ಸಡನ್ ಆಗಿ ಈ ರೀತಿ ಆಗಿದೆ ಘಟನೆ, ಏನ್ ಮಾಡೋದು ಅಂತ ಹೇಳಿ ಕೈ ಚಾಚ್ರೆ ಆ ಗಂಡ ಕಟಿಂಗ್ ಶಾಪ್ ಇಟ್ಕೊಂಡಿರ್ತಾನೆ. ಕಟಿಂಗ್ ಶಾಪ್ ಇಟ್ಕೊಂಡು ಕೆಲಸ ಮಾಡುವಂತ ಗಂಡ ಹೆಂಡತಿಯನ್ನ ತವ್ರ ಮನೆಗೆ ಹಣ ಕೇಳಿಕೆ ಕಳಿಸಿರ್ತಾನೆ. ಇತ್ತ ಹೆಂಡತಿ ಹೋಗಿ ಇನ್ನೂ ಅಡ್ಜಸ್ಟ್ಮೆಂಟ್ ಆಗಿಲ್ಲ, ತರ್ತೀನಿ ಅಂತಕ್ಕಂತ ಹೇಳುವಂತ ಫೋನ್ ಮಾಡಿರ್ತಾರೆ. ಆ ಫೋನ್ ಮಾಡಿದ ನಂತರ ಇನ್ನು ಮರ್ಯಾದೆ ಹೋಗುತ್ತೆ, ಖಾಸಗಿ ಪರಿಹಾರ ಹೋಗೋದು ಗಲಾಟೆ ಮಾಡ್ತಾರೆ ಅಂತಕ್ಕಂಥ ತಲೆ ಇಟ್ಕೊಂಡು ಗಂಡ ಏಕಾಏಕಿ ಬೆಳಿಗ್ಗೆ ನೇಣಿಗೆ ಶರಣಾಗಿರುವಂತದ್ದು. ಈಗ 7 ತಿಂಗಳ ಕಂದಮ್ಮ ಇರುವಂತದ್ದು. ಅವರ ಕುಟುಂಬಸ್ಥರ ಮುಗಿಲು ಮುಟ್ಟಿರುವಂತದ್ದು. ಯಾಕಂದ್ರೆ ಖಾಸಗಿ ಪರಿಹಾರ ಕಿರುಕೊಳ್ಳಕ್ಕೆ ಇನ್ನೆಷ್ಟು ಬಲಿ ಆಗ್ಬೇಕು ಹಾಗಾದ್ರೆ ಅನ್ನೋದು ಇದೀಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಇದು ಹಾಸನದ ಕಥೆ. ಆದ್ರೆ ಇನ್ನು ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ಗೆ ಮತ್ತೊಂದು ಬಲಿಯಾಗಿದೆ. ಸಾಲಗಾರರ ಕಿರುಕುಳ ತಾಳಲಾರದೆ ವ್ಯಕ್ತಿಯೊಬ್ಬ, ಮಾಲ್ತೇಶ್ ಅನ್ನುವಂಥ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬಹಳ ಕಾಮನ್ ಅನ್ನುವಷ್ಟರ ಮಟ್ಟಿಗೆ ಬಲಿ ಆಗ್ತಾ ಇದೆ. ಮತ್ತೊಬ್ಬ ವ್ಯಕ್ತಿ ನೇಣಿಗೆ ಶರಣಾಗಿದ್ದಾರೆ. ರಾಣೆಬೆನ್ನೂರು ತಾಲೂಕು ಅಡವಿ ಆಂಜನೇಯ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಹೇರ್ ಕಟಿಂಗ್ ಶಾಪ್ ನಡೆಸ್ತಾ ಇದ್ದಂತಹ ಮಾಲ್ತೇಶ್ ಅನ್ನುವಂತಹ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು. 4 ಲಕ್ಷಕ್ಕೂ ಅಧಿಕ ಸಾಲ ಮಾಡಿದ್ದ ಮಾಲ್ತೇಶ್ ಸಾಲ ಕಟ್ಟೋದಕ್ಕೆ, ಹಣ ತರೋದಕ್ಕೆ ತಾಯಿ ಹತ್ರ ಪತ್ನಿ ಗೀತಾ ಹೋಗಿದ್ರು. ಗೀತಾ ಹೋದ ಬೆನ್ನಲ್ಲೇ ಈ ಮಾಲ್ತೇಶ್ ನೇಣಿಗೆ ಶರಣಾಗಿದ್ದಾರೆ. 2 ಮಕ್ಕಳು, ಅದರಲ್ಲಿ 7 ತಿಂಗಳ ಒಂದು ಕಂದಮ್ಮ ಕೂಡ ಇದೆ. ಅದನ್ನ ಬಿಟ್ಟು ನೇಣಿಗೆ ಶರಣಾಗಿದ್ದಾರೆ ಮಾಲ್ತೇಶ್. ಮನೆಯಲ್ಲಿ ಯಾರು ಇಲ್ಲದಾಗ ನೇಣಿಗೆ ಶರಣಾಗಿದ್ದಾರೆ. ರಾಣೆಬೆನ್ನೂರು ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದೆ. ನಾಲ್ಕು ಲಕ್ಷ ಸಾಲಕ್ಕೆ ಜೀವ ತೆತ್ತಿದ್ದಾನೆ ಮಾಲ್ತೇಶ್ ಅನ್ನುವಂಥ ವ್ಯಕ್ತಿ. ದಂಪತಿ ಇಬ್ರು ಕೂಡ ಸಾಲ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸಾಲ ಕಟ್ಟೋದಕ್ಕೆ ಹೆಂಡತಿ ಅವರ ತಾಯಿ ಮನೆಗೆ ಹೋದ ಸಂದರ್ಭದಲ್ಲಿ ಈತ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. 2 ಮಕ್ಕಳು, ಇವರಿಗೆ 7 ತಿಂಗಳ ಒಂದು ಹಸುಗೂಸು ಕೂಡ ಇದೆ. ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ಗೆ ಆಗಿರ್ತಕ್ಕಂಥ ಮತ್ತೊಂದು ಬಲಿ. ಸಾಲಗಾರರ ಕಿರುಕುಳ ತಾಳಲಾರದೆ ಅಡವಿ ಆಂಜನೇಯ ಬಡಾವಣೆಯಲ್ಲಿ ಇರ್ತಕ್ಕಂಥ ಮಾಲತೇಶ್ ಅನ್ನುವಂಥ ವ್ಯಕ್ತಿ ಮೃತಪಟ್ಟಿರ್ತಕ್ಕಂಥದ್ದು. ಹಾ ಹೇಳ್ರಿ ನಾಗಪ್ಪಣ್ಣವ್ರೆ. ಹಾವೇರಿ ಪ್ರತಿನಿಧಿ ಮಾರುತಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ನಿಜಕ್ಕೂ ಈ ಕುಟುಂಬದ ದುಃಖ ಆಕ್ರಂದನ ಮುಗಿಲು ಮುಟ್ಟಿದೆ. ಏನ್ ನಡೆದಿದೆ ಘಟನೆ ಆಕ್ಚುಲಿ? ಶ್ರೀಲಕ್ಷ್ಮಿ, ಖಾಸಗಿ ಮೈಕ್ರೋ ಫೈನಾನ್ಸ್ ನ ಕಿರುಕುಳ ಹರಳಿ ಎದ್ದು ಬಿದ್ದು ನಡೀತಾ ಇರುವಂತದ್ದು ಅಂದ್ರೆ ಒಂದು ಕಡೆಗೆ ನಿಲ್ತಾ ಇಲ್ಲ, ಯಾವುದೇ ಉಪಟಳ ನಿಲ್ತಾ ಇಲ್ಲ ಅಂತ ಹೇಳ್ಬೋದು. ಸಾಲಗಾರ ಸಾಲ ಮಾಡಿರ್ತಾನೆ, ಆ ಸಾಲವನ್ನ ಕಟ್ಟಲೇಬೇಕು ಅಂತ ಹೇಳಿ ಮನೆ ಬಾಗಿಲಿಗೆ ಬಂದು ಕೂರುವಂತ ಕೆಲಸ ನಡೀತಾ ಇರ್ತದ್ದು. ಅದರಲ್ಲೂ ಕೂಡ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಅಡವಿ ಆಂಜನೇಯ ಬಡಾವಣೆಯಲ್ಲಿ ನಿನ್ನೆ ತಾನೇ ನಾನು ಸುದ್ದಿ ಮಾಡಿದ್ದೆ. ಏನಂದ್ರೆ ಮನೆ ಮುಂದೆ ಬಂದು ಕೆಲಸ ಮಾಡಕ್ಕೂ ಹೋಗ್ಲಿಕ್ಕೆ ಬಿಡುದಿಲ್ಲ ಫೈನಾನ್ಸ್ ನ ಸಿಬ್ಬಂದಿ, ಹಣ ಕೊಟ್ಟೆ ಮುಂದೆ ಹೋಗಿ ಅಂತ ಹೇಳಿ ಗಲಾಟೆ ಮಾಡುವಂತ ವ್ಯವಸ್ಥೆ, ಇನ್ನು ಮರ್ಯಾದೆ ತೆಗೆಯೋ ಕೆಲಸ ಮಾಡುವಂಥದ್ದು. ಅಂದ್ರೆ ಮನೆ ಬಾಗಿಲಲ್ಲಿ ನಿಂತು ಚೀರಾಡುವುದು, ಕೂಗಾಡುವುದು ಮಾಡೋದ್ರಿಂದ ಈ ತರ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ
ಇದೇ ಈ ಮಾಲ್ತೇಶ್ ಈಗ ಮೃತನಾಗಿದ್ದಾನೆ. ಇದೇ ಮಾಲ್ತೇಶ್ ತನ್ನ ಹೆಂಡತಿ ಗೀತಾ ಹೇಳ್ತಾನೆ ಸಾಲ ಕಟ್ಟಲೇಬೇಕು, ಕಳೆದ ತಿಂಗಳು ಕೂಡ ಅವರು ವಾರ್ನ್ ಮಾಡೋಗಿದ್ದಾರೆ, ಏನಾದರೂ ಮಾಡು ಅಂತ ಹೇಳಿದಾಗ ಬಡ ತಾಯಿ ದಾವಣಗೆರೆ ಇರತಕ್ಕಂಥ ತಾಯಿ ಮನೆಗೆ ಹೋಗಿ ಹೆಂಡತಿ ಗೀತಾ ಹಣ ಕೇಳಿಕ್ ಹೋಗಿರ್ತಾಳೆ. ಅವರು ಕೂಡ ಬಡವರಾಗಿದ್ದರಿಂದ ಆಯ್ತಮ್ಮ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ಕೊಡುವ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಹಣವನ್ನ ಕಟ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಸಾಕಷ್ಟು 3-4 ದಿನಗಳ ಮನೆಯಲ್ಲಿ ಇರೋದಿಲ್ಲ. ಚಿಕ್ಕ 7 ತಿಂಗಳ ಕಂದಮ್ಮ ಹೊಂದಿದೆ, ಇನ್ನು ಮಗು ಅಂದ್ರೆ 2 ಮಕ್ಕಳು ಇರುವಂತದ್ದು. ಹೆಂಡತಿ ಸಡನ್ ಆಗಿ ಈ ರೀತಿ ಆಗಿದೆ ಘಟನೆ. ಏನ್ ಮಾಡೋದು ಅಂತೇಳಿ ಕೈ ಚಾಚ್ರೆ ಆ ಗಂಡ ಕಟಿಂಗ್ ಶಾಪ್ ಇಟ್ಕೊಂಡಿರ್ತಾನೆ. ಕಟಿಂಗ್ ಶಾಪ್ ಇಟ್ಕೊಂಡು ಕೆಲಸ ಮಾಡುವಂತ ಗಂಡ ಆ ಹೆಂಡತಿಯನ್ನ ತವ್ರ ಮನೆಗೆ ಹಣ ಕೇಳಿಕೆ ಕಳಿಸಿರ್ತಾನೆ. ಇತ್ತ ಹೆಂಡತಿ ಹೋಗಿ ಇನ್ನೂ ಅಡ್ಜಸ್ಟ್ಮೆಂಟ್ ಆಗಿಲ್ಲ, ತರ್ತೀನಿ ಅಂತಕ್ಕಂತ ಹೇಳುವಂತ ಫೋನ್ ಮಾಡಿರ್ತಾರೆ. ಆ ಫೋನ್ ಮಾಡಿದ ನಂತರ ಇನ್ನು ಮರ್ಯಾದೆ ಹೋಗುತ್ತೆ, ಖಾಸಗಿ ಪರಿಹಾರ ಹೋಗೋದು ಗಲಾಟೆ ಮಾಡ್ತಾರೆ ಅಂತಕ್ಕಂಥ ತಲೆ ಇಟ್ಕೊಂಡು ಗಂಡ ಏಕಾಏಕಿ ಬೆಳಿಗ್ಗೆ ನೇಣಿಗೆ ಶರಣಾಗಿರುವಂಥದ್ದು. ಈಗ 7 ತಿಂಗಳ ಕಂದಮ್ಮ ಇರುವಂಥದ್ದು. ಅವರ ಕುಟುಂಬಸ್ಥರ ಮುಗಿಲ್ಬಿಟ್ಟಿರುವಂಥದ್ದು. ಯಾಕಂದ್ರೆ ಖಾಸಗಿ ಪರಿಹಾರ ಕಿರುಕುಳಕ್ಕೆ ಇನ್ನೆಷ್ಟು ಬಲಿಯಾಗಬೇಕು ಹಾಗಾದ್ರೆ ಅನ್ನೋದು ಇದೀಗ ಯಕ್ಷ